ಕಾನ್ವರ್ಸ್ ಆಫ್ BPT. ಕಾನ್ವರ್ಸ್ ಅಂತ ಹೇಳಿದ್ರೆ ಹುಡುಗರ ಉಲ್ಟಾ. ಏನು ಉಲ್ಟಾ? BPT ಏನು ಹೇಳೋದು ಅಂತ ಹೇಳಿದ್ರೆ, ನಾವೊಂದು ಲೈನು ಥರ್ಡ್ ಸೈಡ್ಗೆ ಪ್ಯಾರಲಲ್ ಡ್ರಾ ಮಾಡಿದ್ರೆ ಅದು ಮಿಕ್ಕಿದೆರಡು ಸೈಡ್ನ ಈಕ್ವಲ್ ಡಿವೈಡ್ ಮಾಡುತ್ತೆ ಅಂತ ಹೇಳಿ, ರೇಷಿಯೋ, ಇನ್ ಟರ್ಮ್ಸ್ ಆಫ್ ರೇಷಿಯೋ ಅಂತ ಹೇಳಿ. ಅದ್ರ ಉಲ್ಟಾ ಏನು? ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇನ್ ದ ಸೇಮ್ ರೇಷಿಯೋ ದೆನ್ ದ ಲೈನ್ ಇಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಹೇಳಿದ್ರೆ, ಯಾವುದೋ ಒಂದು ಲೈನ್ ಇದೆ. ಈ ಲೈನು ಇದನ್ನ ಯಾವುದನ್ನ ಸೈಡ್, ಓಕೆ, ಹೆಸರು ಕೊಟ್ಬಿಡ್ತೀನಿ, ABC, ಇದು M ಮತ್ತೆ N. AM by MB is equal to AN by NC ಆಗಿದ್ರೆ, ಈ ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಥ್ರೂ ಒಂದು ಲೈನ್ ಡ್ರಾ ಮಾಡಿದೆ. ಈ ಲೈನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಟ್ರಯಾಂಗಲ್ನ ಇವೆರಡು ಸೈಡ್ನ ಎರಡು ಕಡೆ ಕಟ್ ಮಾಡ್ತಾ ಇದೆ. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ AM by MB ಅಂತ ಹೇಳಿದ್ರೆ, ಇದನ್ನು ಒಂದು 10 ಸೆಂಟಿಮೀಟರ್ ತಗೊಳ್ಳೋಣ, ಇದೊಂದು 20 ಸೆಂಟಿಮೀಟರ್, ಸರಿನಾ? ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 20. ಮತ್ತೆ AN ಬಂದು ಒಂದು 30, NC ಬಂದು ಒಂದು 60. ಈ ತರ ಆದ್ರೆ 60 ಸೆಂಟಿಮೀಟರ್. ಅಕಸ್ಮಾತ್ ಈ ತರ ಈ ಲೈನು, ಯಾವ ಲೈನು? MN ಲೈನು ಈ ತರ ಇವೆರಡು ಸೈಡ್ನ ಈ ತರ ಕಟ್ ಮಾಡಿದ್ರೆ ರೇಷಿಯೋ ಸೇಮ್ ಆಗಿದೆಯಾ ಇವೆರಡದು? 10/20 ಅರ್ಧ, 30/20, 30/60 ಕೂಡ ಅರ್ಧ. ಸೊ ಇವೆರಡು ಸೈಡ್ ರೇಷಿಯೋ ಸೇಮ್ ಆಗಿದೆ ಅಲ್ವಾ? ಇವೆರಡು ಸೇಮ್ ಆಗಿದೆ. ಈ ತರ ಅಕಸ್ಮಾತ್ ಈ ತರ ಲೈನ್, ಯಾವ ಲೈನು? ಈ ಲೈನು ಇವೆರಡು ಸೈಡ್ನ ಈ ತರ ಕಟ್ ಮಾಡ್ತು ಅಂತ ಹೇಳಿದ್ರೆ ಈಕ್ವಲ್ ರೇಷಿಯೋ ಆಗಿ ಈ ಲೈನ್ MN ವಿಲ್ ಬಿ ಪ್ಯಾರಲಲ್ ಟು BC ಅಂತ ಹೇಳ್ತಾರೆ. MN ಮತ್ತೆ BC ಪ್ಯಾರಲಲ್ ಆಗಿರುತ್ತೆ. ಇದು ಉಲ್ಟಾ. BPT ಏನ್ ಹೇಳಿದ್ರೆ, ಇವೆರಡು ಲೈನ್ ಪ್ಯಾರಲಲ್ ಆಗಿದ್ದು, ಇವೆರಡು ಲೈನು ರೇಷಿಯೋಸ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ಏನ್ ಹೇಳ್ತಾ ಇದೀವಿ? ಇವೆರಡು ರೇಷಿಯೋಸ್ ಈಕ್ವಲ್ ಆಗಿದೆ, ಹಾಗಾಗಿ ಇದು ಮತ್ತೆ ಇದು ಪ್ಯಾರಲಲ್ ಆಗುತ್ತೆ ಅಂತ ಹೇಳಿ, ಸರಿನಾ? ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಹೆಸರು ಕೊಟ್ಬಿಡ್ತೀನಿ ಹೇಳಿ, TUV ಅಂತ. ಸೊ ಇವಾಗ ಒಂದು ಥರ್ಡ್ ಲೈನ್ ಡ್ರಾ ಮಾಡಿದೆ, ಇದನ್ನ P ಮತ್ತೆ Q ಅಂತಾನೆ ಕರಿತೀನಿ. ಇವಾಗ ಏನ್ ಹೇಳ್ತಾ ಇರ್ತೀರಮ್ಮ ಅಂತ ಹೇಳಿದ್ರೆ, TP ಇದು ಒಂದು 10 ಸೆಂಟಿಮೀಟರು, ಇದು ಕೂಡ ಹಾಗೆ ಕಾಣಿಸ್ತಾ ಇದೆ, ಇದು 10 ಸೆಂಟಿಮೀಟರ್ ಅನ್ಕೊಳ್ಳಿ. ಇದು 20 ಸೆಂಟಿಮೀಟರು, ಮತ್ತೆ QV ಇದು ಕೂಡ 20 ಸೆಂಟಿಮೀಟರ್ ಅನ್ಕೊಳ್ಳಿ. ಇವಾಗ ರೇಷಿಯೋ ತಗೊಂಡ್ರೆ TP by PU 10/10 1, TQ by QV 20/20 ಅದು ಕೂಡ 1. ಈ ತರ 1:1, 1/1 ಅಂತ ಅನ್ಕೊಳ್ಳೋಣ. ಬೇಸಿಕಲಿ ಇವೆರಡು ಒಂದೇನೆ ರೇಷಿಯೋ ವೈಸ್. ರೇಷಿಯೋ ತಗೊಂಡಾಗ ಉದ್ದ ಒಂದಲ್ಲ, ಎಷ್ಟು ಉದ್ದ ಇದೆ ಇವೆರಡು ಅದೇನು ಒಂದಲ್ಲ ಅಂತ ಹೇಳಿ, ಅವೆರಡು ಒಂದೇ ವ್ಯಾಲ್ಯೂ ಅಲ್ಲ, ಬೇರೆ ಬೇರೆ ವ್ಯಾಲ್ಯೂ ಇದೆ ಅಲ್ವಾ? ಆದ್ರೂ ಅದು ರೇಷಿಯೋ ತಗೊಂಡಾಗ ಒಂದಾಗುತ್ತೆ. ಈ ತರ ಕಟ್ ಮಾಡೋವಂಥ ಲೈನು, ಆಯ್ತಾ, PQ ವಿಲ್ ಬಿ ಪ್ಯಾರಲಲ್ ಟು UV. ಈ ಮೂರನೇ ಸೈಡ್ಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿ ನಿಮ್ಮ ಕಾನ್ವರ್ಸ್ ಆಫ್ BPT. ಇದಕ್ಕೆ ಕಾನ್ವರ್ಸ್ ಅಂತ ಹೇಳ್ತಾರೆ, ಕಾನ್ವರ್ಸ್ ಆಫ್ BPT. ಇದ್ರ ಮೇಲೆ ಕೂಡ ನಿಮ್ ನ್ಯೂಮರಿಕಲ್ಸ್ ಬರುತ್ತೆ, ಹಾಗಾಗಿ ಇದು ಗೊತ್ತಿರಬೇಕು.